ನಮ್ಮ ಜೊತೆಗೆ ತಾರಮ್ಮ ಅವರಿದ್ದಾರೆ. ಜಾನಕಮ್ಮ ಅವರ ಅಂತಿಮ ದರ್ಶನವನ್ನು ಮಾಡ್ಕೊಂಡು ಬಂದಿದ್ದಾರೆ. ಸೊ ಮಾತಾಡ್ತಾ ಹೋಗೋಣ. ಅಂತಿಮ ದರ್ಶನ ಮಾಡ್ಕೊಂಡು ಬಂದ್ರಿ ಜಾನಕಮ್ಮ ಅವರು. ಜಾನಕಮ್ಮ ಅವರನ್ನ ನಾನು ಅಂತಿಮ ದರ್ಶನ ಮಾಡಿದ್ದು ನನ್ನ ಸೌಭಾಗ್ಯ ಅಂತಾನೆ ಭಾವಿಸ್ತೀನಿ. ಯಾಕಂದ್ರೆ ನಾನು ಅವ್ರನ್ನೆಲ್ಲೂ ಭೇಟಿ ಮಾಡಿಲ್ಲ, ಅವ್ರನ್ನೆಲ್ಲೂ ಅವರ ಗಾಯನ ಕೇಳಿದ್ದೀನಿ ಹೊರತು, ಹಾಡುಗಳನ್ನ ಕೇಳಿದ್ದೀನಿ ಹೊರತು ನಾನು ಅವರ ಹಾಡಿಗೆ ನಾನೆಂದು ಅಭಿನಯ ಮಾಡಿಲ್ಲ. ಆದರೆ ನನಗೆ ಅವ್ರ ಮೇಲೆ ಅತ್ಯಂತ ಗೌರವ ಇದೆ. ಯಾಕಂದ್ರೆ ಅವ್ರು ಬರೀ ಗಾಯಕರಾಗಿ ಅವ್ರ ಪ್ರತಿಭೆಗೆ ಅಷ್ಟೇ ಅಲ್ಲ, ಅವರ ಅತ್ಯಂತ ದೊಡ್ಡ ವ್ಯಕ್ತಿತ್ವಕ್ಕೆ ನಾನು ಯಾವಾಗಲೂ ಅವರ ಅಭಿಮಾನಿ. ಅವರು ನಡ್ಕೊಳ್ತಿದ್ದ ರೀತಿ, ಅವರ ಸರಳತೆ, ಸಜ್ಜನಿಕೆ, ಮತ್ತೆ ಅವರು ಇಲ್ಲಿ ನಮ್ಮ ಭೂಮಿಯಲ್ಲಿ ಲೀನವಾಗಬೇಕು ಅಂತ ಅಂದುಕೊಂಡಿದ್ದು, ಇದೆಲ್ಲವೂ ನನಗೆ ಸಮಾಧಾನ ಕೊಟ್ಟಂತ ಒಂದು ವಿಚಾರ. ಒಬ್ಬ ಕನ್ನಡಿಗರಾಗಿ ನನಗೆ ಹೆಮ್ಮೆ ತಂದಂತ ಒಂದು ವಿಚಾರ. ಎಷ್ಟೋ ಜನ ಅಂದ್ರೆ ಅವರ ಹಾಡುಗಳಿಂದ ಸ್ಫೂರ್ತಿ ಪಡೆದವರಿದ್ದಾರೆ. ಎಷ್ಟೋ ಹಾಡುಗಳಿಂದ ಸ್ಫೂರ್ತಿ ಪಡೆದಿದ್ದಾರೆ. ಮತ್ತೆ ಜೊತೆಗೆ ಹಾಡುಗಳನ್ನ ಕೇಳ್ಕೊಂಡು ಬೆಳೆದಂತವರೇ ತುಂಬಾ ಜನ. ನಮ್ಮ ಪೀಳಿಗೆಗಳೆಲ್ಲ ಹಾಡುಗಳು ಕೇಳ್ಕೊಂಡು, ಅದ್ರಲ್ಲಿ ನಾನು ಸೇರ್ತೀನಿ. ನಾನು ಅವರ ಹಾಡುಗಳನ್ನ ಕೇಳ್ಕೊಂಡೇ ಬೆಳೆದವಳು. ಅವ್ರ ಬಗ್ಗೆ ಅತ್ಯಂತ ಅದೇ ಹೇಳಿದ್ನಲ್ಲ, ಅವ್ರ ಗಾಯನ ಇದಕ್ಕಿಂತ ಹೆಚ್ಚಾಗಿ ಅವರ ವ್ಯಕ್ತಿತ್ವಕ್ಕೆ ನಾನು ದೊಡ್ಡ ಅಭಿಮಾನಿ. ಎಂತ ಚಿಕ್ಕ ಮಗು ಬಂದ್ರು ಕೂಡ ಸರಳ ವ್ಯಕ್ತಿತ್ವ, ಹಮ್ಮು ಬಿಮ್ಮಿಲ್ಲದೆ, ಅಂದ್ರೆ 4 ಬಾರಿ ರಾಷ್ಟ್ರ ಪ್ರಶಸ್ತಿ ಪಡೆದಂತ ಮಹಿಳೆ, ಏಕೈಕ ಮಹಿಳೆ ನಮ್ಮ ಭಾರತ. 7ಕ್ಕಿಂತ ಹೆಚ್ಚು ರಾಜ್ಯ ರಾಷ್ಟ್ರ ಪ್ರಶಸ್ತಿಗಳನ್ನ ಪಡೆದಂತವ್ರು. ಅವ್ರು ಬರೀ 4 ಅಂತ ಯಾಕೆ ಹೇಳ್ತೀಯಪ್ಪ? ಅಲ್ಲ, ಅಫ್ಕೋರ್ಸ್ ಎಲ್ಲ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಪ್ರಶಸ್ತಿಗಳನ್ನ ಪಡೆದಂತ ಹೆಣ್ಣು ಮಗಳು. ಅವ್ರ ಬಗ್ಗೆ ಅತ್ಯಂತ ಗೌರವ ಇದೆ ಕಂದ. ಸಾರಿ. ಕೊನೆಯದಾಗಿ ಒಂದು ಮಾತು ಹೇಳೋದಾದ್ರೆ, ಕೊನೆಯದು ಯಾವ್ದು ಜಾನಕಮ್ಮನ ಬಗ್ಗೆ ಆಗಲಿ ಯಾರ ಬಗ್ಗೆನೂ ಕೊನೆ ಮಾತಿಲ್ಲ. ಎಲ್ಲವೂ ಬಿಗಿನಿಂಗೆ, ಎಲ್ಲವೂ ಚಿಗುರೆ. ಎಲ್ಲಾ ಬೇರುಗಳಲ್ಲಿ ಒಂದು ಚಿಗುರು ಇರ್ತದೆ. ಎಲ್ಲಾ ಚಿಗುರುಗಳಲ್ಲಿ ಆ ಚಿಗುರು ತಾಯಿ ಮತ್ತೆ ನಮ್ ಸೇರ್ಕೊಳ್ತಾರೆ. ದೈಹಿಕವಾಗಿ ನಮ್ಮ ಅಂತ್ಯ ಅವರ ದೂರ ಆಗಿದ್ರು ಕೂಡ ಅವರ ನೆನಪುಗಳು, ಅವರ ಹಾಡುಗಳು ಪ್ರತಿದಿನ ನಮ್ಮನ್ನ ನೆನಪಿಸ್ತಾ ಇರುತ್ತೆ ಅವರನ್ನ. ಡೆಫಿನೆಟ್ ಆಗಿ ನೀನ್ ಹೇಳೋದು 100% ಸತ್ಯ. ಥ್ಯಾಂಕ್ ಯು ಸೋ ಮಚ್. ಇದಿಷ್ಟು ನಟಿ ತಾರಾ ಅವರ ಮಾತಾಗಿತ್ತು. ಕ್ಯಾಮರಾ ಪರ್ಸನ್ ಯೋಗೀಶ್ ಜೊತೆ ಧನು ಎಲ್ಗಾಚ್, ರಾಜ್ ನ್ಯೂಸ್, ಮೈಸೂರು.